रापा मुस्ताक भाई ऐसा ना गुलाब सीनियर ना तीसरा फर्क ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೆ ಸ್ಥಳೀಯ ಸಂಸ್ಥೆಗಳ ಕಸ ಸಂಗ್ರಹ ವಾಹನಗಳಿಗೆ ನೀಡುತ್ತೇನೆ. ಯಾವುದೇ ರೀತಿಯ ಕಸವನ್ನು ಹೊರಗಡೆ ಎಲ್ಲೂ ಎಸೆಯುವುದಿಲ್ಲ ಮತ್ತು ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ. ಹಸಿ ಕಸವನ್ನು ಮನೆಯಲ್ಲೇ సంస్కరణಗೊಳಿಸಲು అందరూ కనపడాలి. ఇట్లా నీట్గా చూడ అంచునికి వచ్చి నీట్గా కనపడాలి. ఇట్లా 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 అందరూ కనపడదు. ఇట్లా షేక్ చేయకుండా ఇట్లా ಹುಟ್ಟಿದ ದಿನದಂದು ಈ ಸ್ವಚ್ಛ ಭಾರತ ಅಭಿಯಾನಕ್ಕೆ ಚಾಲನೆಯನ್ನು ಕೇಂದ್ರ ಸರ್ಕಾರ ನೀಡಿರುತ್ತೆ. ಆ ವರ್ಷದಿಂದ ಅಂದರೆ 2014ರಿಂದ ಪ್ರತಿ ವರ್ಷ ಸ್ವಚ್ಛ ಭಾರತ ಅಭಿಯಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿಯೊಬ್ಬರು ಆರೋಗ್ಯದಿಂದ ಇರಬೇಕು ಅಂದರೆ ಸ್ವಚ್ಛತೆ ತುಂಬ ಅವಶ್ಯಕತೆ ಇದೆ. ನಾವೆಲ್ಲ ಏನು ಮಾಡ್ತೀವಿ, ಸ್ವಚ್ಛತೆ ಮಾಡ್ತಕ್ಕಂತಹ ಸ್ಥಳವನ್ನು ಸ್ವಚ್ಛವಾಗಿಡುವುದು ನಮ್ಮ ಕರ್ತವ್ಯ ಅನ್ನೋದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕಾಗುತ್ತೆ. ಸ್ವಚ್ಛತೆ ಅನ್ನೋದು ನಮ್ಮ ಮನೆಯಿಂದನೇ ಪ್ರಾರಂಭ ಆಗಬೇಕಾಗುತ್ತೆ. ನಮ್ಮ ಮನೆಯಿಂದ ನಾವು ಸ್ವಚ್ಛವಾಗಿಟ್ಕೊಳ್ಳೋದನ್ನು ನಾವು ಅಲ್ಲಿಂದ ಶುರು ಮಾಡಿದ್ದೇ ಆದರೆ ನಮ್ಮ ಊರು, ನಮ್ಮ ರಸ್ತೆ, ನಮ್ಮ ಗ್ರಾಮ, ನಮ್ಮ ರಾಜ್ಯ, ನಮ್ಮ ದೇಶ ಹೀಗೆ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ವಚ್ಛತೆಯ ಬಗ್ಗೆ ನಮ್ಮ ಮಕ್ಕಳಿಗೆ ನಾವೇ ಅರಿವನ್ನು ಮೂಡಿಸಬೇಕಾಗುತ್ತೆ. ಜೊತೆಗೆ ನಾವು ಮನೆಯಿಂದಲೇ ಸ್ವಚ್ಛತೆ ಹೇಗೆ ಪ್ರಾರಂಭ ಮಾಡೋದು ಅಂದರೆ, ನೀವು ಮನೆಯಲ್ಲಿ ಹಸಿ ಕಸ, ಒಣ ಕಸ ಅಂತ ಎಲ್ಲ ವಿಭಾಗವನ್ನು ಮಾಡಿಕೊಂಡು ಅದನ್ನು ಪೌರ ಕಾರ್ಮಿಕರು ಬಂದಾಗ ನಾವು ಅವರಿಗೆ ಸಹಕರಿಸಬೇಕು, ಕೊಡಬೇಕಾಗುತ್ತೆ. ಎಲ್ಲಂದ್ರಲ್ಲೇ ಕಸ ಬಿಸಾಕೋದು, ಎಲ್ಲಂದ್ರಲ್ಲೇ ಉಗುಳೋದು, ಎಲ್ಲಂದ್ರಲ್ಲೇ ತಿಂಡಿ ತಿನ್ನೋದು, ಪೇಪರ್ ಬಿಸಾಕೋದು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲಿ ದೇವರು ನೆಲೆಸಿರ್ತಾನೆ. ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಆರೋಗ್ಯ ಇದೆ. ಈ ಸ್ವಚ್ಛತೆಯಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ನಾವು ಗಲೀಜು ಮಾಡುವುದಿಲ್ಲ, ಇತರರನ್ನು ಗಲೀಜು ಮಾಡಲು ಬಿಡುವುದಿಲ್ಲ ಎಂಬ ಮಂತ್ರವನ್ನು ಪ್ರತಿಯೊಬ್ಬರು ಅದನ್ನು ಹೇಳ್ಕೊಂಡು ಪ್ರತಿದಿನ ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ದೇ ಆದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ